ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾನಕ್ಕೆ ತಯಾರಿಗಳು ಅಂತಿಮ ಹಂತದಲ್ಲಿವೆ. ಉಡುಪಿ ಜಿಲ್ಲೆಯ ಚುನಾವಣಾ ಸಿಬ್ಬಂದಿ ಉಡುಪಿ ಸೇಂಟ್ ಸಿಸಿಲೀಸ್ ಶಾಲೆಯಿಂದ ಮತಗಟ್ಟೆಗಳಿಗೆ ತೆರಳುವಂತಹ ಸಿದ್ಧತೆಗಳು ನಡೆದಿದೆ. ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ. ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲಿನ ನಕ್ಸಲ್ ಪೀಡಿತ ಮತಗಟ್ಟೆಗಳೂ ಸೇರಿದ ಹಾಗೆ ಒಟ್ಟು 866 ಮತಗಟ್ಟೆಗಳಲ್ಲಿ 4100ಕ್ಕೂ ಅಧಿಕ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಮತದಾನದ ಕಾರ್ಯಕ್ಕೆ ಅವರನ್ನು ನಿಯೋಜಿಸಲಾಗಿದೆ. ಉಡುಪಿ ಜಿಲ್ಲೆಯ ಅಂತಿಮ ಹಂತದ ಸಿದ್ಧತೆಯನ್ನು ನೀವು ನೋಡ್ತಾ ಇದ್ದೀರಿ. ಮತದಾನಕ್ಕೆ ಎಲ್ಲ ಸಿದ್ಧತೆಗಳಾಗಿವೆ. ರಾಜ್ಯದಲ್ಲಿ 2 ಹಂತಗಳಲ್ಲಿ ಮತದಾನ ನಡೆಯುವ ಜಿಲ್ಲೆ ಉಡುಪಿ ಮಾತ್ರ. ಈಗ ಮೊದಲನೇ ಹಂತದಲ್ಲಿ ನಡೀತಾ ಇರುವಂಥ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಚುನಾವಣೆಗೆ ಮಸ್ಟರಿಂಗ್ ಕಾರ್ಯ ನಡೀತಾ ಇರುವಂಥದ್ದು ನಾವು ನೋಡ್ಬೋದು. ಅಧಿಕಾರಿಗಳು ಸಿಬ್ಬಂದಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈಗಾಗಲೇ ಸೇರಿದ್ದಾರೆ. ನಗರದ ಸೈಂಟ್ ಸಿಸಿಲೀಸ್ ಕಾಲೇಜು ಶಾಲೆಯ ಆವರಣದಲ್ಲಿ ಸೇರಿರುವಂಥದ್ದು. ಸುಮಾರು 866 ಮತಗಟ್ಟೆಗಳು ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ. ಅಂದರೆ ಉಡುಪಿ ಚಿಕ್ಕಮಗಳೂರು 2 ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ 1846 ಮತಗಟ್ಟೆಗಳಿರುವಂಥದ್ದು. ಉಡುಪಿಯಲ್ಲಿಯೇ 866 ಮತಗಟ್ಟೆಗಳಿವೆ. ಸುಮಾರು 177 ಸೂಕ್ಷ್ಮ ಮತಗಟ್ಟೆಗಳು, 36 ನಕ್ಸಲ್ ಪೀಡಿತ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ. ಸೊ ಈ ಎಲ್ಲ ಮತಗಟ್ಟೆಗಳಿಗೆ ಬೇಕಾದ ಸಿಬ್ಬಂದಿಗಳನ್ನು ಕಳಿಸುವಂಥ ವ್ಯವಸ್ಥೆ, ಮಸ್ಟರಿಂಗ್ ಕಾರ್ಯಗಳು ನಡೀತಾ ಇದೆ. ಹೊರಡುವ ಮುನ್ನ ನಡೆಯುವಂಥ ಕೆಲವೊಂದು ಬೇಸಿಕ್ ತರಬೇತಿಗಳನ್ನು ಅಧಿಕಾರಿಗಳಿಗೆ ನೀಡಲಾಗ್ತಾ ಇದೆ. ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಬಂದಂತಹ ಅಧಿಕಾರಿಗಳು ಸೇರಿರುವಂತಹ ದೃಶ್ಯಾವಳಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸ್ವತಃ ಜಿಲ್ಲಾಧಿಕಾರಿಗಳು, SP ಗಳು ಬಂದು ಮಾನಿಟರ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಅಧಿಕಾರಿಯ ಜೊತೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಲ್ಲಿಯ ವಿವರಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಮತಗಟ್ಟೆಗೆ ಹೋಗಲಿಕ್ಕೆ ಬೇಕಾದ ತಯಾರಿಗಳನ್ನು ಒಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮುಂದೆ ಇವರು ಇಲ್ಲಿಂದ ಸಂಬಂಧಪಟ್ಟ ಮತಗಟ್ಟೆಗಳಿಗೆ ಹೋಗ್ತಾರೆ. ಬಹಳ ದೂರದ ಮತಗಟ್ಟೆಗಳು, ಆಯಕಟ್ಟಿನ ಮತಗಟ್ಟೆಗಳು, ಸೂಕ್ಷ್ಮ ಮತಗಟ್ಟೆಗಳಿಗೆ ಬಹಳ ಭದ್ರತಾ ವ್ಯವಸ್ಥೆಯೊಂದಿಗೆ ಅವರನ್ನು ಕಳಿಸಲಾಗುತ್ತೆ. ಮತ್ತೆ ನಾಳೆ ಸಂಜೆ ಇಲ್ಲಿಗೆ ಬಂದು ಎಲ್ಲ ಮತಯಂತ್ರಗಳನ್ನು ಜೋಡಿಸುವ ಕೆಲಸ ಆಗುತ್ತೆ. ಅಧಿಕಾರಿಗಳನ್ನು ಮಾತನಾಡಿಸೋಣ. ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರಿದ್ದಾರೆ. ಮೇಡಮ್, ಯಾವ ಥರ ಸ್ವೀಪ್ ಮೂಲಕ ತುಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಮತದಾರರು ಯಾವ ಥರ ಬಂದು ಮತದಾನ ಮಾಡಬೇಕು ಅಂತ ಹೇಳ್ತೀನಿ, ಎಸ್ಪೆಷಲಿ ಬಿಸಿಲಿನ ವಾತಾವರಣ, ಏನು ಮತದಾರರಿಗೆ ಕರೆ ಕೊಡ್ತೀರಿ? ಎಲ್ಲ ಮತದಾರರು ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು ಅನ್ನೋಂಥ ಉದ್ದೇಶದಿಂದ ಸಾಕಷ್ಟು ಅವರಿಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಚುನಾವಣಾ ಆಯೋಗ, ಅದೇ ರೀತಿಯಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳ ನಿರ್ದೇಶನದ ಪ್ರಕಾರ ಮಾಡಿದ್ದೇವೆ. ಕಳೆದ 1.5 ತಿಂಗಳಿಂದಲೂ ಕೂಡ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ ಮತದಾನದ ಅರಿವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಬೈಂದೂರಲ್ಲಿ ಏನು ಸ್ಕೂಬಾ ಡೈವಿಂಗ್ ಮೂಲಕ, ಅದೇ ರೀತಿಯಲ್ಲಿ ಯಕ್ಷಗಾನದ ಮೂಲಕ ನಮ್ಮ ಅಧಿಕಾರಿಗಳ ಯಕ್ಷಗಾನದ ವೇಷ ಧರಿಸಿ ಮತದಾನದ ಜಾಗೃತಿ ಮೂಡಿಸಿರುವಂಥದ್ದು. ಅದೇ ರೀತಿಯಲ್ಲಿ ಮಲ್ಪೆಯಲ್ಲಿ ಸಾಕಷ್ಟು ಟೂರಿಸ್ಟ್ಗಳು ಬರ್ತಾರೆ, ಅಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದರ ಎಲ್ಲ ಉದ್ದೇಶ ಅಥವಾ ಅಧಿಕಾರಿಗಳ ಶ್ರಮ, ನಾಳೆ ಒಂದು ದಿನ ಎಲ್ಲರೂ ಕೂಡ ಮತ ಚಲಾಯಿಸಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ನಮ್ಮ ಒಂದು ಶ್ರಮ ಏನಿದೆ ಅದಕ್ಕೆ ಸರಿಯಾದ ಒಂದು ಪ್ರತಿಫಲ ಸಿಗಬೇಕು. ಅದು ಮತದಾರರು ಮತ ಚಲಾಯಿಸುವ ಮೂಲಕ. SP ಡಾಕ್ಟರ್ ಅರುಣ್ ಅವರಿದ್ದಾರೆ. ಸರ್, ಎಸ್ಪೆಷಲಿ ಸೂಕ್ಷ್ಮ, ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಲ್ಲಿ ಏನು ಕಾನ್ಸಂಟ್ರೇಟ್ ಆಗಿದೆ ಮತ್ತು ಎಷ್ಟು ಸಿಬ್ಬಂದಿಗಳನ್ನು ಬಳಸ್ಕೊಳ್ತಾ ಇದ್ದೀರಿ? ಈಗ ಒಟ್ಟು ಇರುವ 866 ಬೂತ್ ಉಡುಪಿ ಜಿಲ್ಲೆಯಲ್ಲಿ 177 ಬೂತ್ಗಳನ್ನು ಕ್ರಿಟಿಕಲ್ ಪೋಲಿಂಗ್ ಬೂತ್ಸ್ ಎಂದು ಐಡೆಂಟಿಫೈ ಮಾಡಲಾಗಿದೆ. 177ರಲ್ಲಿ 36 ಪೋಲಿಂಗ್ ಸ್ಟೇಷನ್ಗಳು, ಹಿಂದೆ ನಕ್ಸಲ್ ಅಫೆಕ್ಟೆಡ್ ಏರಿಯಾಸ್ನಲ್ಲಿ ಇದ್ದ ಪೋಲಿಂಗ್ ಬೂತ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ. 36 ಪೋಲಿಂಗ್ ಸ್ಟೇಷನ್ನಲ್ಲಿ ಎಲ್ಲ ಕಡೆಯೂ CAPF ಫೋರ್ಸನ್ನು ಕೊಟ್ಟಿದ್ದೀವಿ. ಎಲ್ಲ ಪೋಲಿಂಗ್ ಸ್ಟೇಷನ್ನಲ್ಲೂ ಅವರಿದ್ದಾರೆ. ಮತ್ತು ಉಳಿದೇ ಇರುವ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ನಲ್ಲಿ ಸ್ಪೆಷಲಾಗಿ ಅಡಿಷ್ನಲ್ ಸಿಬ್ಬಂದಿಗಳಿದ್ದಾರೆ, 2 ಸಿಬ್ಬಂದಿಗಳಲ್ಲಿ ಇದ್ದಾರೆ. ಅದನ್ನು ಮಾನಿಟರ್ ಮಾಡಲಿಕ್ಕೆ ಸೆಕ್ಟರ್ ಆಫೀಸರ್, ಸೂಪರ್ವೈಸರಿ ಆಫೀಸರ್ ಮತ್ತು DYSP ಹಂತದಲ್ಲಿ ಆಫೀಸರ್ಸ್ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.